ನಮ್ಮ ಇಂಡಿಯಾದಲ್ಲಿ ಅಮಾನುಷವಾಗಿರೋ ಎಷ್ಟೊಂದು ಸ್ಥಳಗಳು ಇದೆ. ಎಲ್ಲ ಜಾಗಕ್ಕೂ ಅದರದೇ ಆದಂಥ ಒಂದು ದಂತಕಥೆಗಳು ಇದೆ. 84 ಹಳ್ಳಿಯ ಜನರು ಒಂದೇ ರಾತ್ರಿ ಮಾಯ ಆಗಿರೋದ್ರಿಂದ ಹಿಡಿದು ಪಕ್ಷಿಗಳು ವಿಚಿತ್ರವಾಗಿ ತನ್ನ ತಾನೇ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದು ಇಂಡಿಯಾದ ಬರ್ಮುಡಾ ಟ್ರಯಾಂಗಲ್ ಫಾರ್ ಬರ್ಡ್ಸ್ ಅಂತ ಹೇಳ್ತಾರೆ. ಇದು ನಮ್ಮ ಇಂಡಿಯಾದಲ್ಲಿನೇ ಇದೆ. ಅದು ಮಾತ್ರ ಅಲ್ಲ, ಅಮಾನುಷವಾಗಿರುವ ಕೋಟೆಗಳು. ಮತ್ತೆ ಈ ಫಿಲಂ ಹೀರೋಯಿನ್ ಎಲ್ಲ ಹೇಳಿದ್ದಾರೆ, ಈ ಜಾಗದಲ್ಲಿ ನಾನು ದೆವ್ವನ ನೋಡಿದ್ದೀನಿ, ನಾನು ಮಲ್ಕೊಂಡಿರ್ಬೇಕಾದ್ರೆ ನನ್ನ ಬ್ಲ್ಯಾಂಕೆಟ್ನ ಯಾರೋ ಎಳಿಯೋ ಥರ ಆಗ್ತಿದೆ, ನನ್ನ ಸುತ್ತಮುತ್ತ ಡಾರ್ಕ್ ಎನರ್ಜಿ ಅನ್ನೋದು ತುಂಬಾನೇ ಇದೆ ಅಂತ ಅವರು ಓಪನ್ ಆಗಿ ಮೀಡಿಯಾದಲ್ಲೇ ಹೇಳಿದ್ದಾರೆ. ಈ ತರ ಇಂಡಿಯಾದಲ್ಲಿರುವ ಅಮಾನುಷವಾಗಿರೋ ಸ್ಥಳಗಳು ಮತ್ತೆ ಅದರಿಂದ ಇರುವ ದಂತಕಥೆಗಳು ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಒಟ್ಟು 5 ಸ್ಥಳದ ಬಗ್ಗೆ ನೋಡೋಣ. ಬನ್ನಿ ಶುರು ಮಾಡೋಣ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಳ ಕುಲ್ದಾರಾ ವಿಲೇಜ್ ಇನ್ ರಾಜಸ್ಥಾನದ ಜೈಸಲ್ಮೇರ್ ಇಂದ 18 ಕಿಲೋಮೀಟರ್ ಪಶ್ಚಿಮಕ್ಕೆ ಹೋದ್ರೆ ಕುಲ್ದಾರಾ ವಿಲೇಜ್ ಅಂತ ಒಂದು ಹಳ್ಳಿ ಸಿಗುತ್ತೆ. ಈ ಜೈಸಲ್ಮೇರ್ ಅಲ್ಲಿ ಒಟ್ಟು 84 ವಿಲೇಜ್ ಇದೆ. ಅದರಲ್ಲಿ ಒಂದು ವಿಲೇಜ್ ಕುಲ್ದಾರಾ. ಈ ಜೈಸಲ್ಮೇರ್ ಅಲ್ಲಿ 84 ಹಳ್ಳಿಗಳಿದೆ. ಒಟ್ಟು 400ಕ್ಕೂ ಹೆಚ್ಚು ಮನೆಗಳಿದೆ. ಒಂದು ದಿನ ರಾತ್ರಿ ಈ ಕುಲ್ದಾರಾದಲ್ಲಿರುವ ಜನರು ಮತ್ತೆ ಅದರ ಸುತ್ತಮುತ್ತ ಇರುವ ಈ ಜೈಸಲ್ಮೇರ್ 84 ಹಳ್ಳಿಯ ಜನರು ಒಂದೇ ರಾತ್ರಿ ಎಲ್ಲರೂ ಮಾಯ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಅವ್ರಿಗೆ ಏನಾಯ್ತು ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಇಂಡಿಯಾದಲ್ಲೇ ಮೋಸ್ಟ್ ಹಾಂಟೆಡ್ ವಿಲೇಜ್ ಅಂತ ಹೇಳುವ ಸ್ಥಳದಲ್ಲಿ ಕುಲ್ದಾರಾ ಹಳ್ಳಿನೇ ಮೊದಲನೇ ಸ್ಥಾನದಲ್ಲಿರೋದು. ಯಾಕೆಂದ್ರೆ ಇಲ್ಲಿ ಮಾಯ ಆಗಿರೋರು ಜನರು ಒಂದಲ್ಲ ಎರಡಲ್ಲ, ಒಂದು ಕುಟುಂಬದವರಲ್ಲ, 2 ಕುಟುಂಬದವರಲ್ಲ, ಒಟ್ಟು 400ಕ್ಕೂ ಹೆಚ್ಚು ಮನೆಗಳಲ್ಲಿರುವ ಜನರು ಕಂಪ್ಲೀಟ್ ಆಗಿ ಮಾಯ ಆಗಿದ್ದಾರೆ. ಅವ್ರಿಗೆ ಏನಾಯ್ತು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ. ರಾಜಸ್ಥಾನದಲ್ಲಿರುವ ಜನರೇ ಒಂದು ದಂತಕಥೆ ಹೇಳ್ತಾರೆ, ಒಂದು ಕಟ್ಟುಕಥೆನೇ ಹೇಳ್ತಾರೆ. ಯಾಕೆ ಅಂದ್ರೆ ನಿಜವಾಗ್ಲೂ ಏನಾಯ್ತು ಅಂತ ಗೊತ್ತಿಲ್ಲ. ಸೊ ಆ ಜನರು ಏನ್ ಹೇಳ್ತಾರೆ ಅಂದ್ರೆ, ಸುಮಾರು ಒಂದು 200 ವರ್ಷ ಹಿಂದೆ ಅಂದ್ರೆ 1825 ಇಯರ್, ಈ ವರ್ಷದಲ್ಲಿ ಈ ಕುಲ್ದಾರಾ ಹಳ್ಳಿ ಮತ್ತೆ ಸುತ್ತಮುತ್ತ ಹಳ್ಳಿಗಳು ತುಂಬಾ ಬುದ್ಧಿವಂತಿಕೆಗೆ ತುಂಬಾ ಶ್ರೇಷ್ಠ. ಯಾಕೆಂದ್ರೆ ಇವರು ನೀರಾವರಿಯ ವ್ಯವಸ್ಥೆ ಮತ್ತೆ ವ್ಯವಸಾಯ ಮಾಡುವ ವ್ಯವಸ್ಥೆ ಇವರಾಗೆ ಸ್ವಂತವಾಗಿ ಕಲ್ತಿ ಆ ಹಳ್ಳಿಯಲ್ಲಿ ವ್ಯವಸಾಯ ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಸಲೀಂ ಸಿಂಗ್ ಅಂತ ಒಬ್ಬ ಮಂತ್ರಿ ಇರ್ತಾನೆ. ಈ ಜೈಸಲ್ಮೇರ್ಗೆ ಇವನೇ ಮಂತ್ರಿ. ಆ ಕಾಲದಲ್ಲಿ ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು, ದಿವಾನರು ಅಂತ ಹೇಳ್ಬೋದು. ಈ ಒಟ್ಟು ಈ ಜೈಸಲ್ಮೇರಲ್ಲಿ 84 ಹಳ್ಳಿ ಇದೆ. ಆ ಎಲ್ಲಾ ಹಳ್ಳಿಗೂ ಇವನೇ ಒಬ್ಬ ಟಾಪ್ ಚೀಫ್ ತರ. ಇವನೇನ್ ಮಾಡ್ತಾನೆ, ಆ 84 ಹಳ್ಳಿಯಲ್ಲಿ ಒಂದು ಹಳ್ಳಿ ಕುಲ್ದಾರಾ. ಈ ಕುಲ್ದಾರಾ ಹಳ್ಳಿಯಲ್ಲಿ ಒಂದು ಕುಟುಂಬದ ಹುಡುಗಿಗೆ ಇವನು ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂತ ಇರ್ತಾನೆ. ಆದ್ರೆ ಈ ಸಲೀಂ ಸಿಂಗ್ಗೆ ಮದ್ವೆ ಆಗೋದಕ್ಕೆ ಆ ಹುಡುಗಿಗೂ ಇಷ್ಟ ಇರೋದಿಲ್ಲ. ಮತ್ತೆ ಆ ಊರಲ್ಲಿರೋ ಜನರಿಗೂ ಈ ಹುಡುಗಿಗೆ ಆ ಸಲೀಂ ಸಿಂಗ್ಗೆ ಮದ್ವೆ ಮಾಡ್ಕೊಡೋಕ್ಕೂ ಇಷ್ಟ ಇಲ್ಲ. ಅವಾಗ ಈ ಸಲೀಂ ಸಿಂಗ್ ಏನ್ ಮಾಡ್ತಾನೆ, ಒಂದು ಆ ಊರಲ್ಲಿರೋ ಎಲ್ರಿಗೂ ಎಚ್ಚರಿಕೆ ಆಗ್ತಾರೆ, ಇವು ಮದ್ವೆ ಮಾಡ್ಕೊಡ್ಲೇಬೇಕು, ಇಲ್ಲಾಂದ್ರೆ ಪರಿಣಾಮ ಬೇರೆ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವತ್ತಿನ ರಾತ್ರಿನೇ ಬರೇ ಆ ಹುಡುಗಿ ಕುಟುಂಬದವ್ರು ಮಾತ್ರ ಅಲ್ಲ, ಅಕ್ಕಪಕ್ಕ ಇರುವ ಈ ಕುಲ್ದಾರಾ ಮತ್ತೆ ಅಕ್ಕಪಕ್ಕ ಇರುವ 84 ಹಳ್ಳಿಯ ಜನರು ಆ ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಹೇಗೆ ಹೋಗ್ತಾರೆ, ಆ ಊರಿಂದ ಯಾಕೆ ಮಾಯ ಆದ್ರು ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಮತ್ತೆ ಅಲ್ಲಿರೋ ಲೋಕಲ್ಸ್ ಜನರು ಹೇಳ್ತಾರೆ, ಅದೇನಂದ್ರೆ ಅವ್ರು ಊರ್ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಆ ಊರಿಗೆ ಒಂದು ಶಾಪ ಹಾಕಿ ಹೋಗ್ತಾರೆ. ಏನಂತ, ಇನ್ಮೇಲೆ ಈ ಕುಲ್ದಾರಾ ಹಳ್ಳಿಯಲ್ಲಿ ಮತ್ತೆ ಜನರು ನೆಲೆಸೋದಕ್ಕೆ ಆಗಲ್ಲ, ಅಂದ್ರೆ ಈ ಜಾಗದಲ್ಲಿ ಜನರು ಜೀವನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವತ್ತಿಗೂ ಕೂಡ ಈ ಕುಲ್ದಾರಾ ಹಳ್ಳಿಯಲ್ಲಿ ಯಾರು ಜನರು ಮನೆ ಮಾಡ್ಕೊಂಡಿಲ್ಲ, ಯಾರು ನೆಲೆಸಿಲ್ಲ. ಅವಾಗ ಕಟ್ಟಿರೋ ಮನೆಗಳು, ಬಿಲ್ಡಿಂಗು, ದೇವಸ್ಥಾನ ಎಲ್ಲ ಬಿದ್ದು ಹೋಗಿ ಎಲ್ಲ ರೂಯಿನ್ಸ್ ಆಗಿ ಫಾರ್ಮ್ ಆಗಿದೆ. ಇವತ್ತಿಗೂ ಕೂಡ ಆ 84 ಹಳ್ಳಿಯ ಜನರು ಎಲ್ಲಿ ಹೋದ್ರು ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಈ ಜಾಗಕ್ಕೆ ಶಾಪ ಬಿದ್ದಿರೋ ಸ್ಥಳ ಅಂತ ಹೇಳಿ, ಇದ್ರ ಸುತ್ತಮುತ್ತ ಅಮಾನುಷವಾಗಿರೋ ವಿಷಯ ನಡೀತಿದೆ, ಎಷ್ಟೊಂದು ಮರ್ಮ ಇದೆ ಅಂತ ಹೇಳಿ ಈ ಸ್ಥಳ ಇಂಡಿಯಾದ ಮೋಸ್ಟ್ ಹಾಂಟೆಡ್ ಸಿಟಿ ಅಂತ ಹೇಳ್ತಾರೆ. ಇವತ್ತಿಗೆ ಕುಲ್ದಾರಾ ಈ ರಾಜಸ್ಥಾನದ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೆಳಗೆ ಇದೆ. ಬೆಳಗ್ಗೆ ಹೊತ್ತು ಎಷ್ಟೊಂದು ಜನ ಟೂರಿಸ್ಟ್ಗಳು ಬಂದು ಈ ಜಾಗನ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಸೂರ್ಯ ಅನ್ನೋದು ಮುಳುಗದ ಮೇಲೆ ಈ ಜಾಗಕ್ಕೆ ಯಾರು ಬಿಡೋದಿಲ್ಲ. ಯಾಕೆ ಅಂದ್ರೆ ಇದ್ರ ಸುತ್ತ ತುಂಬಾ ದಂತಕಥೆಗಳು, ಈ ಮರ್ಮ ಕಥೆಗಳು ಇದೆ. ಈಗ ಲಿಸ್ಟ್ ಅಲ್ಲಿರುವ 2ನೇ ಹಾಂಟೆಡ್ ವಿಲೇಜ್ ಯಾವುದು ಅಂದ್ರೆ ಜತಿಂಗಾ ವಿಲೇಜ್ ಇನ್ ಆಸಾಂ.
ಈ ಜತಿಂಗ ಹಳ್ಳಿಯಲ್ಲಿ ವಿಚಿತ್ರವಾದ ಘಟನೆಗಳು ಪ್ರತಿ ವರ್ಷ ನಡೀತಾನೆ ಇದೆ. ಅದೇನು ಅಂದ್ರೆ, ಈ ಸೂರ್ಯ ಉದಯ ಆದ್ಮೇಲೆ ಜನರು ಮನೆಯಿಂದ ಈಚೆ ಬರ್ತಾರೆ. ಈಚೆ ಬಂದು ನೋಡಿದಾಗ ಅಲ್ಲಿ ನೂರಾರು ಪಕ್ಷಿಗಳು ಸತ್ತು ಬಿದ್ದಿರೋದು, ಮತ್ತೆ ಬೆಂಕಿಯಿಂದ ಸುಟ್ಟಿ ಬಿದ್ದಿರೋದು, ಎಷ್ಟೊಂದು ಪಕ್ಷಿಗಳು ಗಾಯಗೊಂಡು ರೋಡಲ್ಲಿ ಬಿದ್ದಿರೋದು, ಮತ್ತೆ ಕರೆಂಟ್ ವೈರ್ಗೆ ಸುತ್ತಕೊಂಡು ಬಿದ್ದಿರೋದು, ಮತ್ತೆ ಮರಕ್ಕೆ ಗುದ್ದಿ ಬಿದ್ದಿರೋದು, ಈ ತರ ಎಷ್ಟೊಂದು ಪಕ್ಷಿಗಳ ಮರಣ ನಡೀತಾನೆ ಇತ್ತು. ಅಲ್ಲಿ ನೆಲೆಸಿದ್ದ ಜನರು ತುಂಬಾ ಗಾಬರಿಯಿಂದನೇ ಇದ್ರು. ಈ ಊರಲ್ಲಿ ಯಾರೋ ಒಬ್ಬ ಮಾಯಾವಿ ಇದ್ದಾನೆ, ಆ ಮಾಯಾವಿ ಅನ್ನೋನು ದುಷ್ಟಶಕ್ತಿ ಪ್ರಯೋಗ ಮಾಡಿ ಈ ತರ ಎಷ್ಟೊಂದು ಪಕ್ಷಿಗಳನ್ನ ಸಾಯಿಸಿದಾನೆ ಅಂತ ಹೇಳಿ ಆ ಜನಗಳು ನಂಬ್ತಾ ಬರ್ತಿದ್ರು. ಈ ಘಟನೆಗಳು ಸೆಪ್ಟೆಂಬರ್ ಇಂದ ನವೆಂಬರ್ ಈ ಟೈಮಲ್ಲೇ ನಡೀತಿತ್ತು. ಮತ್ತೆ ಜತಿಂಗ ಹಳ್ಳಿ ಇದೆಯಲ್ಲ, ಅದು ತುಂಬಾ ಸ್ಟ್ರೈಟ್ ಆಗಿ ಒಂದೇ ಸ್ಟ್ರೆಚ್ ಅಲ್ಲಿ ಇದೆ, 1.5 ಕಿಲೋಮೀಟರ್ ಹಳ್ಳಿ. ಆ ಹಳ್ಳಿಗೆ ಇನ್ನೊಂದು ಹೆಸರು ಇದೆ, ಬರ್ಮುಡಾ ಟ್ರಯಾಂಗಲ್ ಫಾರ್ ಬರ್ಡ್ಸ್ ಅಂತ. ಯಾಕೆ ಅಂದ್ರೆ ಈ ಹಳ್ಳಿಯಲ್ಲಿ ಪಕ್ಷಿಗಳು ಅಮಾನುಷವಾಗಿ ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಸೂಸೈಡ್ ಪ್ಲೇಸ್ ಫಾರ್ ಬರ್ಡ್ಸ್ ಅಂತ ಈ ಜಾಗಕ್ಕೆ ಹೆಸರಿದೆ. ಸ್ವಲ್ಪ ವರ್ಷ ಆದ್ಮೇಲೆ ಈ ಬರ್ಡ್ಸ್ ನ ರಿಸರ್ಚ್ ಮಾಡ್ತಾರಲ್ಲ, ಆ ರಿಸರ್ಚರ್ಸ್ ಬಂದು ಈ ಜಾಗಕ್ಕೆ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಪಕ್ಷಿಗಳಿಗೆ ಏನಾಗ್ತಿದೆ, ಈ ಜಾಗಕ್ಕೆ ಏನಾಗ್ತಿದೆ ಅಂತ. ಅವಾಗ ಅವರು ಒಂದು ವಿಷಯ ಕಂಡುಹಿಡಿದು ಅಲ್ಲಿರೋ ಜನರಿಗೆ ಹೇಳ್ತಾರೆ. ಅದೇನು ಅಂದ್ರೆ, ಈ ಮಾನ್ಸೂನ್ ಸೀಸನ್ ಇರುತ್ತಲ್ಲ, ಈ ಮಳೆಗಾಲ, ಈ ಟೈಮಲ್ಲಿ ಈ ಮೋಡ ಅನ್ನೋದು ಜಾಸ್ತಿ ಆಗಿ ಈ ರಾತ್ರಿ ವೇಳೆ ಈ ಚಂದ್ರನ ಮುಚ್ಕೊಂಡಿರುತ್ತೆ. ಅದರಿಂದ ಈ ಜತಿಂಗ ಹಳ್ಳಿ ಪೂರ್ತಿ ಕತ್ಲೆಯಿಂದಾನೇ ಇರುತ್ತೆ. ಅವಾಗ ಏನಾಗುತ್ತೆ, ಈ ಮನೆಗಳಲ್ಲಿ ಆರ್ಟಿಫಿಷಿಯಲ್ ಲೈಟ್ಸ್ ಅನ್ನೋದು ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಈ ಮನೆಯಲ್ಲಿರೋ ಟ್ಯೂಬ್ ಲೈಟ್ ಮತ್ತೆ ಮನೆ ಮುಂದೆ ದೀಪ ಅನ್ನೋದು ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಅವಾಗ ಆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕತ್ಲೆ ಇರೋದ್ರಿಂದ ಆ ಪಕ್ಷಿಗಳು ಆ ಲೈಟ್ ನೋಡಿ ಜೋರಾಗಿ ಹಾರ್ಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ಅವಾಗ ಆ ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಎಷ್ಟೊಂದು ಪಕ್ಷಿಗಳು ಅದು ಕಂಟ್ರೋಲ್ನ ತಪ್ಪಿ, ಮತ್ತೆ ಅದು ತುಂಬಾ ಮಳೆಗಾಲ ಅಲ್ವಾ, ರೆಕ್ಕೆ ಎಲ್ಲ ನನ್ನದು ಅದಕ್ಕೆ ಹಾರೋದಕ್ಕೆ ಆಗಲ್ಲ. ಅವಾಗ ಆ ಬೆಂಕಿ ಮೇಲೆ ಬಿದ್ದು ಎಷ್ಟೊಂದು ಮರಕ್ಕೆ ಗುದ್ದಿ, ಯಾಕಂದ್ರೆ ಈ ಕತ್ಲೆ ವೇಳೆಯಲ್ಲಿ ಆ ಪಕ್ಷಿಗಳಿಗೆ ಕಣ್ಣು ಕಾಣಲ್ಲ ಸರಿಗೆ. ಅವಾಗ ಈ ಮರಕ್ಕೆ ಗುದ್ದು ಈ ಎಲೆಕ್ಟ್ರಿಕ್ ವೈರ್ಗೆಲ್ಲ ಸುತ್ತಕೊಂಡು ಈ ತರ ಎಷ್ಟೊಂದು ಪಕ್ಷಿಗಳು ಈ ಸೆತ್ತು ಬಿದ್ದಿರೋ ಘಟನೆಗಳು ನಡೆದಿದೆ ಅಂತ ಹೇಳಿ ಈ ರಿಸರ್ಚರ್ಸ್ ಅನ್ನೋರು ಸ್ವಲ್ಪ ರಿಸರ್ಚ್ ಮಾಡಿ ಕಂಡುಹಿಡಿತಾರೆ. ಅದಾದ್ಮೇಲೆ ಜನರಿಗೆ ಸ್ವಲ್ಪ ಶಾಂತವಾಗ್ತಾರೆ. ಯಾಕೆ ಅಂದ್ರೆ ಈ ಊರಲ್ಲಿ ಯಾವುದೇ ತರಹದ ಒಂದು ಮಾಯಾವಿ ಒಂದು ದುಷ್ಟಶಕ್ತಿ ಪ್ರಯೋಗ ಆಗ್ತಿಲ್ಲ. ಈ ತರ ಒಂದು ನ್ಯಾಚುರಲ್ ಕಾಸ್, ಒಂದು ನ್ಯಾಚುರಲ್ ರೀಸನ್ ಇಂದಾನೆ ಈ ತರ ಪಕ್ಷಿಗಳು ಎಷ್ಟೊಂದು ಸತ್ತು ಬೀಳ್ತಿದೆ ಅಂತ ಹೇಳಿ ಇವತ್ತಿಗೂ ಕೂಡ ಈ ಜತಿಂಗದಲ್ಲಿ ನೀವು ಹೋದ್ರೆ ಈ ಸೆಪ್ಟೆಂಬರ್ ಇಂದ ನವೆಂಬರ್ ಟೈಮಲ್ಲಿ ಎಷ್ಟೊಂದು ಪಕ್ಷಿಗಳು ನೀವು ಸತ್ತು ಬಿದ್ದಿ ನೋಡಿರ್ಬೋದು. ಜತಿಂಗ ಹಳ್ಳಿ ಅನ್ನೋದು ಸೂಸೈಡ್ ಪ್ಲೇಸ್ ಫಾರ್ ಬರ್ಡ್ಸ್ ಅಂತ ಹೆಸರಿದೆ. ಈಗ ಈ ಲಿಸ್ಟಲ್ಲಿರೋ 3ನೇ ಸ್ಥಳದ ಬಗ್ಗೆ ನೋಡೋಣ. 1, 2 ನೋಡಾಯ್ತು, ಈಗ 3, 4, 5 ಉಳಿದಿದೆ. ಈ ಲಿಸ್ಟಲ್ಲಿ 3ನೇ ಸ್ಥಳ ಯಾವುದು ಅಂದ್ರೆ ಬಾಂಗ್ರಾ ಫೋರ್ಟ್ ಇನ್ ರಾಜಸ್ಥಾನ್. ಈ ಬಾಂಗ್ರಾ ಫೋರ್ಟ್ ಅನ್ನೋದು ಒಂದು ಶಾಪ ಬಿದ್ದಿರೋ ಸ್ಥಳ ಅಂತ ಹೇಳ್ತಾರೆ. ಈ ಸ್ಥಳದಲ್ಲಿ ಯಾರು ನೆಲೆಸೋದಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಸೂರ್ಯ ಮುಳುಗದ ಮೇಲೆ ಅಲ್ಲಿ ಆ ಕೋಟೆ ಮತ್ತೆ ಆ ಕೋಟೆ ಸುತ್ತಮುತ್ತ ಯಾರಾದ್ರೂ ಜನರು ಇದ್ರೆ ಅವ್ರಿಗೆ ಹುಚ್ಚಿಡಿದು ಅವರು ಅಮಾನುಷವಾಗಿ ಕೊಲೆ ಆಗ್ತಾರೆ ಅಂತ ಹೇಳಿ ಅಲ್ಲಿರೋ ಜನಗಳು ಮಾತಾಡ್ತಾರೆ. ಈ ಕೋಟೆ ಪಾಳು ಬಿದ್ದಿರೋದಕ್ಕೆ 2 ದಂತಕಥೆ ಹೇಳ್ತಾರೆ. ಆ 2 ಕಥೆನೂ ಹೇಳ್ತೀನಿ. ಮೊದಲನೇ ಕತೆ ಏನು ಅಂದ್ರೆ, ರಾಜ್ಕುಮಾರಿ ರತ್ನಾವತಿ. 100 ವರ್ಷ ಹಿಂದೆ ಈ ಬಾಂಗ್ರಾ ಕೋಟೆಯಲ್ಲಿ ಒಬ್ಬ ರಾಜ್ಕುಮಾರಿ ಇರ್ತಾಳೆ. ಆ ರಾಜ್ಕುಮಾರಿಯ ಹೆಸರು ರತ್ನಾವತಿ. ಈ ರತ್ನಾವತಿ ರಾಜ್ಕುಮಾರಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಒಂದು ದಿನ ಆ ಸಮಯದಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಆ ಬಾಂಗ್ರಾ ಕೋಟೆ ಇರುವ ಊರಲ್ಲೇ ಒಬ್ಬ ಮಾಯಾವಿ ಇರ್ತಾನೆ, ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋನ್ ಇರ್ತಾನೆ. ಅವನು ಈ ರತ್ನಾವತಿನ ವಶಕ್ಕೆ ತಗೊಬೇಕು ಅಂತ ಹೇಳಿ ಆ ರತ್ನಾವತಿ ಹತ್ರ ಒಂದು ಪರ್ಫ್ಯೂಮ್ ಇರುತ್ತಲ್ಲ, ಒಂದು ಸೆಂಟ್ ಬಾಟಲ್ ಇರುತ್ತಲ್ಲ, ಆ ಬಾಟ್ಲಿಗೆ ಒಂದು ಮ್ಯಾಜಿಕ್ ಸ್ಪೆಲ್ ಹಾಕಿ ಆ ರತ್ನಾವತಿಗೆ ಕೊಡ್ತಾನೆ. ಈ ವಿಷಯ ರತ್ನಾವತಿಗೆ ಗೊತ್ತಾಗುತ್ತೆ. ಆ ರತ್ನಾವತಿಯ ತಗೊಂಡೋಗಿ ಆ ಸೆಂಟ್ ಬಾಟಲ್ನ ಹೋಗಿ ಒಂದು ದೊಡ್ಡ ಬಂಡೆ ಮೇಲೆ ಹಾಕ್ತಾಳೆ. ಆ ಬಂಡೆ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಆ ಬಂಡೆ ಹೊತ್ತು ಉಳ್ಕೊಂಡ್ ಬಂದು ಈ ಮಾಯಾವಿಯ ಮೇಲೆ ಬಿದ್ದು ಈ ಮಾಯಾವಿ ಅನ್ನೋನು ಜೀವ ಅನ್ನೋದು ಹೋಗೋದಕ್ಕೆ ಶುರುವಾಗುತ್ತೆ. ಇನ್ನು ಜೀವ ಹೋಗೋದಕ್ಕೂ ಮುಂಚೆನೆ ಈ ಮಾಯಾವಿ ಏನ್ ಮಾಡ್ತಾನೆ ಅಂದ್ರೆ, ಆ ಕೋಟೆಗೂ ಮತ್ತೆ ಆ ಕೋಟೆ ಸುತ್ತಮುತ್ತ ಇರೋ ಊರಿಗೂ ಒಂದು ಶಾಪ ಹಾಕ್ತಾನೆ. ಇನ್ಮೇಲೆ ಈ ಕೋಟೆ ಮತ್ತೆ ಈ ಊರಲ್ಲಿರೋ ಜನರು ಯಾರು ನೆಮ್ಮದಿಯಾಗಿ ಬದುಕೋದಕ್ಕೆ ಆಗಲ್ಲ, ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಹೇಳಿ ಒಂದು ಶಾಪನ ಹಾಕಿ ಆ ಮಾಯಾವಿ ಸತ್ತು ಹೋಗ್ತಾನೆ. ಇದನ್ನಾಗಿ ಸ್ವಲ್ಪ ವರ್ಷದಲ್ಲೇ ಆ ಕೋಟೆಗೆ ಈ ಮೊಘಲ್ಸ್ ಅವರು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಆ ಅರಮನೆಗೆ ನುಗ್ಗಿ ರಾಜ್ಕುಮಾರಿ ರತ್ನಾವತಿಗೆ ಕೊಲೆನ ಮಾಡಿ ಮತ್ತೆ ಆ ಊರಲ್ಲಿರೋ ಎಷ್ಟೊಂದು ಜನಕ್ಕೆ ಹೊಡೆದಾಕಿ ಅಲ್ಲಿ ಸ್ವಲ್ಪ ವರ್ಷ ಆಳ್ವಿಕೆ ಮಾಡ್ತಾರೆ. ಮತ್ತೆ ಮೊಘಲ್ ಅವರು ಆ ಜಾಗನ ಬಿಟ್ಟು ಹೋಗ್ತಾರೆ.
ಅದಾದ್ಮೇಲೆ ಆ ಮೊಘಲವರು ಬಿಟ್ಟು ಹೋದ ವರ್ಷದಿಂದ ಇವತ್ತಿನವರೆಗೂ ಆ ಕೋಟೆ ಮತ್ತೆ ಆ ಊರಲ್ಲಿ ಜನರು ಯಾರು ನೆಲೆಸಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಒಂದು ಶಾಪ ಬಿದ್ದಿದೆ ಅಂತ ಹೇಳಿ ಜನರು ಆ ಸುತ್ತಮುತ್ತ ಇರುವ ಪ್ರದೇಶಗಳಲ್ಲೂ ಕೂಡ ನೆಲೆಸಿಲ್ಲ. ಇದು ಮೊದಲನೇ ಇತಿಹಾಸ ಕತೆ. ಈಗ ಎರಡನೇ ಇತಿಹಾಸ ಕಥೆನೂ ಇದೆ. ಇದು ಮೊದಲನೇ ಇತಿಹಾಸ ಕಥೆಗೂ ಮುಂಚೆ ನಡೆದಿರೋ ಇನ್ನೊಂದು ಕತೆ. ಈ ಕೋಟೆ ಕಟ್ಟೋಕ್ಕೂ ಮುಂಚೆ ಈ ಕೋಟೆ ಪಕ್ಕದಲ್ಲಿ ಒಬ್ಬ ಸನ್ಯಾಸಿನ ಆಶ್ರಮ ಇತ್ತು. ಆ ಸನ್ಯಾಸಿ ಹೆಸರು ಬಾಬಾ ಭೋಲೆನಾಥ್. ಈ ಸನ್ಯಾಸಿ ಇವ್ರ ಮನೆ ಮುಂದೆ ಈ ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಇವ್ರು ತಪಸ್ ಮಾಡೋದಕ್ಕೆ ಅಂತ ಕುತ್ಕೊಂತಾನೆ. ಅವಾಗ ಈ ಆಶ್ರಮ ಪಕ್ಕದಲ್ಲೇನೆ ಈ ಕೋಟೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಈ ಬಾಂಗ್ರಾ ಕೋಟೆ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಅವಾಗ ಈ ಸನ್ಯಾಸಿ ಹೋಗಿ ಆ ಬಾಂಗ್ರಾ ಕೋಟೆಯಲ್ಲಿರುವ ರಾಜನಿಗೆ ಹೇಳ್ತಾನೆ, ನೀನು ಕಟ್ತಿರೋ ಕೋಟೆಯ ನೆರಳು ನನ್ನ ಆಶ್ರಮದ ಮೇಲೆ ಬೀಳ್ಬಾರ್ದು ಅಂತ ಹೇಳಿ ಆ ಸನ್ಯಾಸಿ ಹೇಳ್ಬಿಟ್ಟು ಹೋಗ್ತಾನೆ. ಕೋಟೆಯಲ್ಲಿದ್ದ ರಾಜ ಏನ್ ಮಾಡ್ತಾನೆ, ಈ ಸನ್ಯಾಸಿನ ಮಾತು ಕೇಳ್ದಲ್ಲೇ ತುಂಬಾ ಉದಾಸೀನ ಮಾಡಿ ಅವನು ಇನ್ನೂ ಕೋಟೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಈ ಕೋಟೆ ಹೈಟ್ ಆಗ್ತಾ ಆಗ್ತಾ ಕಟ್ತಾ ಏನಾಗುತ್ತೆ, ಆ ಕೋಟೆಯ ನೆರಳು ಇರುತ್ತಲ್ಲ ಈ ಬಾಬಾ ಭೋಲೆನಾಥಿನ ಆಶ್ರಮದ ಮೇಲೆ ಬೀಳುತ್ತೆ. ಇವಾಗ ಆ ಸನ್ಯಾಸಿಗೆ ಕೋಪ ಬರುತ್ತೆ. ಕೋಪ ಬಂದಿರೋ ಸನ್ಯಾಸಿ ಆ ರಾಜ ಮತ್ತೆ ಆ ಬಾಂಗ್ರಾ ಫೋರ್ಟ್ ಇರುತ್ತಲ್ಲ ಆ ಕೋಟೆ ಮತ್ತೆ ಸುತ್ತಮುತ್ತ ಇರೋ ಊರ್ ಎಲ್ಲಾ ಜನರಿಗೂ ಶಾಪನ ಹಾಕಿ ಆ ಸನ್ಯಾಸಿಯನ್ನು ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ತಾನೆ. ಸೊ ಅದರಿಂದ ಈ ಬಾಂಗ್ರಾ ಕೋಟೆ ಅನ್ನೋದು ಒಂದು ಶಾಪ ಬಿದ್ದಿರೋ ಸ್ಥಳ. ಇಲ್ಲಿ ಜನರು ನೆಲೆಸೋದಕ್ಕೆ ಆಗಲ್ಲ. ಯಾರಾದ್ರೂ ಜನ ನೆಲೆಸಿದ್ರೆ ಈ ಸೂರ್ಯ ಮುಳುಗದ ಮೇಲೆ ಅವ್ರಿಗೆ ಹುಚ್ಚಿಡಿದು ಅವರು ಅಮಾನುಷವಾಗಿ ಸತ್ತು ಹೋಗ್ತಾರೆ ಅಂತ ಹೇಳಿ ಜನರು ಸೂರ್ಯ ಮುಳುಗೋಕ್ಕೂ ಮುಂಚೆ 1 hour 2 hour ಮುಂಚೆನೆ ಆ ಜಾಗನ ಖಾಲಿ ಮಾಡಿ ಆ ಊರನ್ನೇ ಬಿಟ್ಟು ಹೋಗ್ತಾರೆ. ಲಿಸ್ಟಲ್ಲಿ 4ನೇ ಸ್ಥಳ ಯಾವುದು ಅಂದರೆ ರಾಮೋಜಿ ಫಿಲಮ್ ಸಿಟಿ. ಸೊ ಇದನ್ನು ಸೇರಿಸಿ ಇನ್ನು 2 ಸ್ಥಳಗಳಿದೆ. ಅದರಲ್ಲಿ 4ನೇದು ರಾಮೋಜಿ ಫಿಲಮ್ ಸಿಟಿ. ಈ ರಾಮೋಜಿ ಫಿಲಮ್ ಸಿಟಿ ಅನ್ನೋದು ಹೈದರಾಬಾದಲ್ಲಿದೆ. ಈ ರಾಮೋಜಿ ಫಿಲಮ್ ಸಿಟಿ ಅನ್ನೋದು ಒಂದು ಫಿಲಮ್ಗೆ ಸೆಟ್ ಆಗಿ ಫಿಲಮ್ ತೆಗಿತಾರಲ್ಲ, ಈ ಬಾಹುಬಲಿ, RRR, ಈ ಕನ್ನಡ ಫಿಲಮ್ ಕುರುಕ್ಷೇತ್ರ ಎಲ್ಲ, ಈ ಥರ ರಾಮೋಜಿ ಫಿಲಮ್ ಸಿಟಿ ಇದೊಂದು ದೊಡ್ಡ ಫಿಲಮ್ ಸಿಟಿ. ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಫಿಲಮ್ ಸಿಟಿ. ಈ ಸಿಟಿ ಮೊತ್ತ 2000 ಎಕರೆ ಭೂಮಿಯಲ್ಲಿದೆ. ಈ ರಾಮೋಜಿ ಫಿಲಮ್ ಸಿಟಿ ಅನ್ನೋದು ಈ ಫಿಲಮ್ಗಳೆಲ್ಲ ಸೆಟ್ ಹಾಕಿ ತೆಗೆಯುವ ಒಂದು ಜಾಗ. ಇಲ್ಲಿ ರಾಮೋಜಿ ಫಿಲಮ್ ಶೂಟಿಂಗ್ಗೆ ಬಂದಿರೋ ಫಿಲಮ್ ಹೀರೋ ಹೀರೋಯಿನ್ ಡೈರೆಕ್ಟರ್ಗಳೆಲ್ಲ ಹೇಳ್ತಾರೆ, ನಾನು ದೆವ್ವನ ನೋಡಿದ್ದೀನಿ, ಮತ್ತೆ ಇಲ್ಲಿ ಅಮಾನುಷವಾಗಿ ಏನೇನೋ ನಡೀತಿರುತ್ತೆ ಅಂತ ಅವರು ಓಪನ್ ಆಗಿ ಪಬ್ಲಿಕ್ ಆಗಿ ಮಾತಾಡಿದ್ದಾರೆ. ಅದರಲ್ಲಿ ಬಾಲಿವುಡ್ ಹೀರೋಯಿನ್ ಆದಂಥ ಕಾಜಲ್ ಏನು ಹೇಳಿದ್ದಾರೆ ಅಂದರೆ, ನಾನು ಹೋಟೆಲ್ ರೂಮಲ್ಲಿ ಮಲಗಿರ್ಬೇಕಾದ್ರೆ ಒಂದು ಎಕೋ ಸೌಂಡ್ ಬರ್ತಿದೆ, ಹೈ ಪಿಚ್ಚಲ್ಲಿ ಜೋರಾಗಿ ಒಂದು ಧ್ವನಿ ಬರುತ್ತೆ, ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ, ಮತ್ತೆ ನನ್ನ ಸುತ್ತಮುತ್ತ ಒಂದು ಡಾರ್ಕ್ ಎನರ್ಜಿ ಅನ್ನೋದು ಇರೋದನ್ನ ನಾನು ಫೀಲ್ನ ಮಾಡ್ತೀನಿ, ಮತ್ತೆ ನಾನು ಹೋಟೆಲ್ ರೂಮಲ್ಲಿ ಮಲಗಿರ್ಬೇಕಾದ್ರೆ ಅಲ್ಲಿ ಏನೇನೋ ಸೌಂಡ್ಗಳು ಬಂದು ಹೋಗುತ್ತೆ ಅಂತ ಹೇಳಿ ಕಾಜಲ್ ಹೇಳಿದ್ದಾರೆ. ಮತ್ತೆ ಆ ಜಾಗದಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಇಷ್ಟಪಡಲ್ಲ. ಆದರೆ ರಾಮೋಜಿ ಫಿಲಮ್ ಸಿಟಿ ಅನ್ನೋದು ಒಂದು ಸೇಫೆಸ್ಟ್ ಪ್ಲೇಸ್ ವರ್ಕ್ ಮಾಡೋದಕ್ಕೆ. ಯಾಕೆ ಅಂದರೆ ಒಂದು ಫಿಲಮಲ್ಲೇ ಒಂದು 500ರಿಂದ 1000 ಜನ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡೋ ಅಷ್ಟು ಜನಗಳು ಇರ್ತಾರೆ. ಆದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಸೇಫ್ ಆಗಿರುತ್ತೆ. ಆದರೆ ರಾತ್ರಿ ಹೊತ್ತು ನಾನು ಹೋಟೆಲ್ ರೂಮಲ್ಲಿ ಒಬ್ಬಳೆ ಮಲ್ಕೊಂತಿರ್ಬೇಕಾದ್ರೆ ಇಲ್ಲಿ ಏನೇನೋ ನಡೀತಾ ಇರುತ್ತೆ, ಅಮಾನುಷವಾಗಿ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಬರೇ ಕಾಜಲ್ ಮಾತ್ರ ಅಲ್ಲ, ರಾಶಿ ಖನ್ನಾ. ಸೊ ಈ ರಾಶಿ ಖನ್ನಾ ಏನು ಹೇಳಿದ್ದಾರೆ ಅಂದರೆ, ಈ ಕಂಪ್ಲೀಟ್ ಆಗಿ ಹೋಟೆಲ್ ರೂಮಿನ ಕಂಪ್ಲೀಟ್ ಆಗಿ ಒಂದು ಫ್ಲೋರೇ ಪೂರ್ತಿ ಹಾಂಟೆಡ್ ಆಗಿದೆ. ನಾನು ಬೆಡ್ಡಲ್ಲಿ ಮಲಗಿರ್ಬೇಕಾದ್ರೆ ಬೆಡ್ ಇದ್ದಕ್ಕಿದ್ದ ಹಾಗೆ ಶೇಕ್ ಆಗ್ತಿದೆ, ಮತ್ತೆ ನಾನು ಮಲಗಿರ್ಬೇಕಾದ್ರೆ ಯಾರೋ ಬ್ಲಾಂಕೆಟ್ ಎಳೆಯೋ ತರ ಆಗ್ತಿದೆ. ಈ ತರ ನಾನು ರಾತ್ರಿ ವೇಳೆ ಮಲ್ಕೊಂತಿರ್ಬೇಕಾದ್ರೆ ನಂಗೆ ಏನೇನೋ ಕನಸುಗಳು ಬರುತ್ತೆ, ಮತ್ತೆ ಏನೋ ಧ್ವನಿಗಳು ಬರುತ್ತೆ. ನಾನು ಅವತ್ತು ನೈಟ್ ಮಲಗ್ಬಿಟ್ಟು ಹೆಂಗೋ ಒಂದು ನಿದ್ದೆ ಮಾಡಿ ಮಲಗಿ ಬೆಳಗ್ಗೆ ಎದ್ದು ನಾನು ಮತ್ತೆ ಶೂಟಿಂಗ್ಗೆ ಸೆಟ್ಟಿಗೆ ಹೋದಾಗ ನನ್ನ ಜೊತೆ ವರ್ಕ್ ಮಾಡುವ ಆ್ಯಕ್ಟರು ನಿನ್ನೆ ರಾತ್ರಿ ನನಗೂ ಈ ಥರ ನಡೀತಿದೆ ಅಂತ ಅವರು ಒಂದು ಕತೆ ಬಂದು ಅವರು ಒಂದು ವಿಷಯನ ಹೇಳ್ತಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಹೋಟೆಲ್ ರೂಮ್ ಕಂಪ್ಲೀಟಾಗಿ ಹಾಂಟೆಡ್ ಆಗಿದೆ ಅಂತ ಆ ಆ್ಯಕ್ಟ್ರೆಸ್ ಕೂಡ ಹೇಳಿದ್ದಾರೆ. ತಾಪ್ಸೆ ಪಾನು ಇವ್ರು ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಹೋಟ್ಲಲ್ಲಿ ನಾವು ಮಲಗಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ತಬ್ಲಾ ಬಾರಿಸೋ ಥರ ಸೌಂಡ್ ಬರುತ್ತೆ, ಅದು ಇದ್ದಕ್ಕಿದ್ದ ಹಾಗೆ ಯಾರೋ ನಡ್ಕೊಂಡು ಹೋಗ್ತಿರೋ ಥರ ಒಂದು ಸೌಂಡ್ನ ಬರುತ್ತೆ. ಇಲ್ಲಿ ನಿಜವಾಗ್ಲೂ ಏನೋ ಅಮಾನುಷವಾಗಿ ಏನೋ ನಡೆದಿದೆ ಅಂತ ಎಷ್ಟೊಂದು ಫಿಲಮ್ ಡೈರೆಕ್ಟರ್ ಕೂಡ ಇದೇ ಥರ ಹೇಳ್ತಾರೆ. ಸೊ ಈ ಜಾಗದಲ್ಲಿ ಏನು ನಡೀತು, ಈ ಜಾಗದಲ್ಲಿ ಏನಿತ್ತು, ಇತಿಹಾಸದಲ್ಲಿ ಏನಿತ್ತು ಅಂತ ನೋಡಿದಾಗ ನಿಜಾಮ್ ಆಫ್ ಹೈದರಾಬಾದ್ ಅವರ ಯುದ್ಧ ಭೂಮಿ ಎಲ್ಲಿತ್ತೋ ಅದೇ ಜಾಗದಲ್ಲಿ ಇವಾಗ ರಾಮೋಜಿ ಫಿಲಮ್ ಸಿಟಿ ಇರೋದು.
ಸೊ ಈ ಯುದ್ಧ ಭೂಮಿಯಲ್ಲಿ 40,000ಕ್ಕೂ ಹೆಚ್ಚು ಜನ ಸೈನಿಕರು ವೀರ ಮರಣ ತಗೊಂಡಿದ್ದಾರೆ ಅಂತ ಹೇಳಿ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಇದೆ. ಸೊ ಅದರಲ್ಲಿ ಎಷ್ಟೊಂದು ಜನ ಸತ್ತಿರೋ ಈ ಸೈನಿಕರು ಎಲ್ಲ ದೆವ್ವ ಆಗಿ ಬಂದು ಇಲ್ಲಿ ಏನೋ ಒಂದು ವಿಚಿತ್ರವಾಗಿ ಅಮಾನುಷವಾಗಿ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಜನರು ಈಗಲೂ ನಂಬ್ಕೊಂಡಿದ್ದಾರೆ. ಸೊ ಬೆಳಗ್ಗೆ ಹೊತ್ತು ಇಲ್ಲಿ ತುಂಬಾ ಜನ ಇರೋದ್ರಿಂದ ಇಲ್ಲಿ ಸೇಫ್ ಆಗಿ ವರ್ಕ್ ಮಾಡ್ಬೋದು, ಅಲ್ಲಿ ಅಷ್ಟೊಂದೇನು ತೊಂದರೆ ಆಗಲ್ಲ. ಆದರೆ ರಾತ್ರಿ ವೇಳೆ ಒಬ್ಬೊಬ್ಬರೇ ಮಲ್ಕೊಂತಿರ್ಬೇಕಾದ್ರೆ, ಈ ಹೋಟೆಲ್ ರೂಮ್ಗೆ ಬಂದು ಮಲ್ಕೊಂತಿರ್ಬೇಕಾದ್ರೆ ಸೊ ಈ ಥರ ಅಮಾನುಷವಾಗಿ ಏನೇನೋ ನಡೀತಿದೆ ಅಂತ ಹೇಳಿ ಬರೀ ಸಾಧಾರಣ ಜನರು ಮಾತ್ರ ಅಲ್ಲ, ಈ ಹೀರೋ ಹೀರೋಯಿನ್ ಎಲ್ಲರೂ ಈ ಥರ ಒಂದು ವಿಷಯ ಹೇಳ್ತಾರೆ. ಸೊ ರಾಮೋಜಿ ಫಿಲಮ್ ಸಿಟಿ, ಈ ಫಿಲಮ್ ಸಿಟಿ ಒಂದು ಹಾಂಟೆಡ್ ಪ್ಲೇಸ್ ಅಂತ ಇವತ್ತಿಗೂ ಹೇಳ್ತಾರೆ. ಈ ಲಿಸ್ಟಲ್ಲಿ ಕೊನೆಯ ಸ್ಥಳ ಯಾವುದು ಅಂದರೆ ಲಂಬಿ ದಿಹಾರ್ ಮೈನ್ಸ್. ಇದು ಉತ್ತರಾಖಂಡಲ್ಲಿ ಇದೆ. ಇದು ಕಂಪ್ಲೀಟ್ಲಿ ಗಣಿ ಪ್ರದೇಶ. ಇಲ್ಲಿ ಸುಣ್ಣದ ಕಲ್ಲನ್ನ ಇದು ಕೊರೀತಾರೆ. ಸೊ ಇಲ್ಲಿರೋ ಲೋಕಲ್ ಜನರು ಏನ್ ಹೇಳ್ತಾರೆ ಅಂದ್ರೆ, ಈ ಗಣಿ ಪ್ರದೇಶದಲ್ಲಿ ರಾತ್ರಿ ವೇಳೆ ಯಾರೋ ಅರ್ಚ್ಕೊಂತಿರೋ ಸೌಂಡು, ಕಿರ್ಚ್ಕೊಂತಿರೋ ಸೌಂಡು ಬರ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಸುತ್ತಮುತ್ತ ಮನೆಗಳಿದೆಯಲ್ಲ ಅಲ್ಲಿರೋ ಜನರು, ಅವ್ರು ಮಾತ್ರ ಅಲ್ಲ, ಈ ಗಣಿ ಪ್ರದೇಶ ಪಕ್ಕದಲ್ಲೇ ಒಂದು ಹೈವೇ ಇದೆ. ಅಲ್ಲಿ ಓಡಾಡ್ತಿರೋ ಕಾರಲ್ಲಿ ಓಡಾಡ್ತಿರೋ ಜನರು, ಲಾರಿಲಿ ಓಡಾಡ್ತಿರೋ ಜನರು ಕೂಡ ಹೇಳ್ತಾರೆ, ಇಲ್ಲಿ ಯಾರೋ ಕಿರ್ಚ್ಕೊಳ್ಳೋದಾರೋ ಸೌಂಡ್ ಬರ್ತಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಏನೋ ನಡೀತಿದೆ, ಏನು ಅಂತ ಗೊತ್ತಿಲ್ಲ, ಪ್ರತಿದಿನಾನು ಸೌಂಡ್ ಬರುತ್ತೆ ಅಂತ ಹೇಳಿ ಅದ್ರ ಪಕ್ಕದಲ್ಲಿರೋ ರೋಡಲ್ಲಿ ಓಡಾಡ್ತಿರೋ, ಕಾರಲ್ಲಿ ಓಡಾಡ್ತಿರೋ ಜನರು ಕೂಡ ಹೇಳ್ತಾರೆ. ಸೊ ಅಲ್ಲಿ ಗಣಿ ಪ್ರದೇಶದಲ್ಲಿ ಏನ್ ನಡೀತು ಅಂತ ಸ್ವಲ್ಪ ಇತಿಹಾಸ ನೋಡಿದ್ರೆ, ಅದು ಒಂದು ಕಂಪ್ಲೀಟ್ ಗಣಿ ಪ್ರದೇಶ. ಅಲ್ಲಿ ಸುಮಾರು ವರ್ಷ ಹಿಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಒಂದು 40,000ಕ್ಕೂ ಹೆಚ್ಚು ಜನ ಸತ್ತು ಹೋಗ್ತಾರೆ. ಈ ಘಟನೆ ನಡೆದ ಮೇಲೆ ಗೌರ್ಮೆಂಟ್ ಅವರು ಈ ಗಣಿ ಪ್ರದೇಶನ ಮುಚ್ಚಿಬಿಡ್ತಾರೆ. ಸೊ ಅವತ್ತಿಂದ ಇವತ್ತಿನವರೆಗೂ ಸುತ್ತಮುತ್ತ ಯಾರು ಅಲ್ಲಿ ಏನು ಕೆಲಸ ಮಾಡೋದಿಲ್ಲ. ಅಲ್ಲಿ ಎಷ್ಟೊಂದು ಟನಲ್ಗಳು, ಬಿಲ್ಡಿಂಗ್ಗಳು ಎಲ್ಲ ಕುಸಿದು ಬಿದ್ದಿದೆ. ಈ ಗಣಿ ಒಳಗಡೆ ಹೋಗುವ ರೋಡು ಕೂಡ ಈಗ ಮುಚ್ಚಿದ್ದಾರೆ. ಆ ಆಕ್ಸಿಡೆಂಟ್ ಅಲ್ಲಿ ಅಷ್ಟು ಜನ ಸತ್ತು ಹೋದ್ರಲ್ಲ, ಅವ್ರ ಆವಿನ್ನೇ ಇವತ್ತಿನವರೆಗೂ ಆ ಗಣಿ ಪ್ರದೇಶ ಸುತ್ತ ಬರ್ತಿದೆ ಅಂತ ಹೇಳಿ ಇವತ್ತಿನವರೆಗೂ ಅಲ್ಲಿರೋ ಲೋಕಲ್ ಜನರು ನಂಬ್ತಿದ್ದಾರೆ. ಈ ಗಣಿ ಪ್ರದೇಶ ಕಂಪ್ಲೀಟ್ ಆಗಿ ಒಂದು ಅಮಾನುಷವಾಗಿದೆ ಅಂತ ಹೇಳಿ ಅಲ್ಲಿರೋ ಜನರು ಹೇಳ್ತಾರೆ. ಇದೇ ಇಂಡಿಯಾದಲ್ಲಿರುವ ಮೋಸ್ಟ್ ಹಾಂಟೆಡ್ ವಿಲೇಜ್ ಮತ್ತೆ ಅದ್ರ ಹಿಂದೆ ಇರುವ ದಂತಕಥೆಗಳು. ಈ ಲಿಸ್ಟಲ್ಲಿ ಬರೇ ನಾನು 5 ಸ್ಥಳಗಳು ಮಾತ್ರ ತಗೊಂಡಿದ್ದೀನಿ. ಇದಲ್ದಲೇನೆ ಇನ್ನು ಎಷ್ಟೊಂದು ಹಲವಾರು ಸ್ಥಳಗಳು ಇದೆ. ಸೊ ಈ ಲಿಸ್ಟಲ್ಲೇ ನಿಮ್ಗೆ ಯಾವುದು ತುಂಬಾ ಭಯ ಮೂಡಿಸ್ತು ಅಥವಾ ಈ ಸ್ಥಳ ಒಂದ್ಸರಿ ವಿಸಿಟ್ ಮಾಡಬೇಕು, ಅಲ್ಲೇನಿದೆ ಅಂತ ನಾವು ತಿಳ್ಕೊಬೇಕು ಅಂತ ನೀವು ಎಕ್ಸೈಟ್ ಆಗಿದ್ದೀರಾ ಅನ್ನೋದು ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋಲಿ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.